ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್. ಕೂಡ ಕೇಸಲ್ಲಿ ಸಿಎಂಗೆ ಲೋಕಾಯುಕ್ತ ತನಿಖೆಯ ಬಿಸಿ ಎದುರಾಗಿದೆ. ಲೋಕಾಯುಕ್ತದಲ್ಲಿ ಮೈಸೂರಲ್ಲಿ ಇವತ್ತೇ ಎಫ್ಐಆರ್ ಆಗೋದು ಡೌಟ್. ಕಾರಣ ಬೆಂಗಳೂರಿಗೆ ಬಂದು ಕೋರ್ಟ್ನ ಆರ್ಡರ್ ಅನ್ನ ಪಡಿಬೇಕಾಗತ್ತೆ. ಆ ಆದೇಶದ ಪ್ರತಿಗಳನ್ನ ಪಡೆಯುವಂತ ನಿಟ್ಟಿನಲ್ಲಿ ಮೈಸೂರಿಂದ ಬೆಂಗಳೂರಿಗೆ ಅಧಿಕಾರಿಗಳು ಬರ್ತಾ ಇದ್ದಾರೆ. ಮೈಸೂರು ಲೋಕಾಯುಕ್ತದಲ್ಲಿ ಈಗ ತನಿಖೆ ನಡಿಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಕೋರ್ಟ್ ಆರ್ಡರ್ ಅನ್ನ ಫಸ್ಟ್ ಪಡಿಬೇಕಲ್ಲ, ಹಾಗಾಗಿ ಬೆಂಗಳೂರಿಗೆ ಲೋಕಾಯುಕ್ತ ಎಸ್ಪಿ ಮತ್ತೆ ಇನ್ಸ್ಪೆಕ್ಟರ್ ಬರ್ತಾ ಇದ್ದಾರೆ ಮೈಸೂರಿಂದ. ಇವತ್ತು ಕೋರ್ಟ್ ಇಂದ ಆದೇಶವನ್ನ ಪಡಿತಾರೆ. ಅದಾದ್ಮೇಲೆ ಆದೇಶವನ್ನ ಓದ್ಕೊಳ್ತಾರೆ. ಒಂದಿಷ್ಟು ಇನ್ಸ್ಟ್ರಕ್ಷನ್ಗಳನ್ನ ಕೋರ್ಟೇ ಲೋಕಾಯುಕ್ತ ಪೊಲೀಸರಿಗೆ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಅದನ್ನ ಓದಿದ ಮೇಲೆ ಯಾವ್ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ದಾಖಲು ಮಾಡಬೇಕು, ತನಿಖೆಯ ಹಾದಿ ಬಗ್ಗೆನೂ ಕೂಡ ಅಲ್ಲಿ ಕೋರ್ಟ್ ಸ್ಪಷ್ಟವಾಗಿ ಆದೇಶದಲ್ಲಿ ತಿಳಿಸಿರೋದ್ರಿಂದ ಫಸ್ಟ್ ಆ ಕಾಪಿಯನ್ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಬೆಂಗಳೂರಿಗೆ ಅಧಿಕಾರಿಗಳು ಬರ್ತಾ ಇದ್ದಾರೆ. ಲೋಕಾಯುಕ್ತ ಎಸ್ಪಿ ಉದೇಶ್ ನೇತೃತ್ವದಲ್ಲಿ ತನಿಖೆ ನಡೆಯಲಿದೆ. ಎಫ್ಐಆರ್ ಬಳಿಕ ವಿಚಾರಣೆಗೆ ಸಿಎಂಗೆ ಬುಲಾವನ್ನ ನೀಡಲಾಗುತ್ತೆ. ಸಿಎಂ ಮಾತ್ರ ಅಲ್ಲ, ಅವರ ಪತ್ನಿ ಪಾರ್ವತಿ, ಬಾಮೈದ ಹಾಗೇನೆ ಜಮೀನಿನ ಮಾಲೀಕ ದೇವರಾಜ್ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಇನ್ನು ಕೋರ್ಟ್ ತೀರ್ಪಿನಲ್ಲೇ ಹಲವಾರು ಲೋಪದೋಷಗಳಿವೆ. ಯಾರು ಕೂಡ ಸಿಎಂ ಪಾತ್ರದ ಬಗ್ಗೆ ತೋರಿಸೋಕೆ ಆಗಲೇ ಇಲ್ಲ ಅಂತ ಹೇಳಿ ಸಿಎಂ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೈಕೋರ್ಟ್ ನಲ್ಲಿ ವಿಚಾರಣೆ ಸಂದರ್ಭದಲ್ಲೂ ಕೂಡ ಜಡ್ಜ್ ಪರ್ಟಿಕ್ಯುಲರ್ ಆಗಿ ಸಿಎಂ ಪಾತ್ರದ ಬಗ್ಗೆ ಹೇಳಿ ಅಂತ ಹೇಳಿದ್ರು ದೂರುದಾರರ ಪರ ವಕೀಲರಿಗೆ. ಆಗ್ಲೂ ಕೂಡ ವಿಚಾರಣೆ ಸುದೀರ್ಘವಾಗಿ ನಡೆದಿತ್ತು. ಈ ತೀರ್ಪಿನಲ್ಲಿ ನಾವು ನೋಡಿದ್ರೆ ಲೋಪದೋಷಗಳು ಕಂಡು ಬರ್ತಾ ಇದೆ. ನ್ಯಾಯಮೂರ್ತಿಗಳು ಸಿಎಂ ಪಾತ್ರ ಏನು ಅಂತ ಕೇಳಿದ್ರು, ಅದಕ್ಕೆ ತೀರ್ಪಿನಲ್ಲೂ ಕೂಡ ಉತ್ತರವನ್ನ ಕೊಟ್ಟಿಲ್ಲ ಅಂತ ಪೊನ್ನಣ್ಣ ಹೇಳಿದ್ದಾರೆ. ತೀರ್ಪಿನಲ್ಲಿ ಹೇಳ್ತಾ ಇದ್ದೀನಿ ನೋಡಿ, ನಮ್ಮ ವಾದ ಏನಿತ್ತು, ಗವರ್ನರ್ ಅವರು, ರಾಜ್ಯಪಾಲರು ಅಪ್ಲಿಕೇಶನ್ ಆಫ್ ಮೈಂಡ್ ಇಲ್ಲ ಅಂತ ಹೇಳಿದ್ರು. ಈ ಅಪ್ಲಿಕೇಶನ್ ಆಫ್ ಮೈಂಡ್ ಅನ್ನುವಂಥ ಕಾನೂನಿನ ತತ್ವ ಏನಿದೆಯಲ್ಲ, ಇದು ಬರೀ ರಾಜ್ಯಪಾಲರಿಗೆ ಸೀಮಿತವಲ್ಲ, ಇದು ನ್ಯಾಯಾಲಯಕ್ಕೂ ಕೂಡ ಅನ್ವಯಿಸ್ತದೆ. ಯಾವ ನ್ಯಾಯಾಲಯ ಇಸ್ ಅ ಕೋರ್ಟ್ ಆಫ್ ರೆಕಾರ್ಡ್, ಯಾವ ರೆಕಾರ್ಡ್ ಇದೆ ಅದರ ಆಧಾರದ ಮೇಲೆ ತೀರ್ಪನ್ನು ಕೊಡಬೇಕು. ಅಂದ್ರೆ ಫ್ಯಾಕ್ಚುಯಲ್ ಆಸ್ಪೆಕ್ಟ್ಸ್ಗೆ ತನಿಖೆ ಮಾಡುವಂತ ಜ್ಯೂರಿಸ್ಡಿಕ್ಷನ್ ಸಾಧಾರಣವಾಗಿ 226 ನಲ್ಲಿ ಹೈಕೋರ್ಟ್ಗಳಲ್ಲಿ ಇಲ್ಲ, ಮಾಡೋದು ಇಲ್ಲ. ಅದರಿಂದ ಇದೆಲ್ಲವನ್ನ ಕೂಡ ನಾವು ಮೇಲ್ಮನವಿಯನ್ನು ಸಲ್ಲಿಸಬೇಕು. ನಾನು ಮೊದಲಿಂದ ಹೇಳ್ತಾ ಇದ್ದಂತ ಮಾತು ಏನಂತ ಹೇಳಿದ್ರೆ, ಏಕಸದಸ್ಯ ಪೀಠ ಕೊನೆಯಲ್ಲ. ಏಕಸದಸ್ಯ ಪೀಠ ನೀಡಿರುವಂತಹ ತೀರ್ಪು ರಾಜ್ಯದ ಅಥವಾ ದೇಶದ ಕಾನೂನು ಕೂಡ ಅಲ್ಲ.